ಇರಾನ್ ಇಸ್ರೇಲ್ ಯುದ್ಧ, ದುಬೈನಲ್ಲಿ ಸಿಲುಕಿದ 50 ದಾವಣಗೆರೆ ಪ್ರವಾಸಿಗರು. ಇಸ್ರೇಲ್ ಇರಾನ್ ನಡುವಣ ಉದ್ವಿಗ್ನ ಪರಿಸ್ಥಿತಿ ಕಾರಣ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ವಿಮಾನಗಳ ಹಾರಾಟ ರದ್ದಾಗಿದ್ದು, ದುಬೈ ಸೇರಿದಂತೆ ಹಲವು ಕಡೆ ಭಾರತದ ನೂರಾರು ಜನರು ಸಿಲುಕಿದ್ದಾರೆ. ದುಬೈನಲ್ಲಿ ಕರ್ನಾಟಕದ ದಾವಣಗೆರೆ ಮೂಲದ 50 ಪ್ರವಾಸಿಗರು ಸಿಲುಕಿದ್ದಾರೆ. ಈ ಕುರಿತು ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾಹಿತಿ ನೀಡಿದ್ದು, ಅವರನ್ನು ಸುರಕ್ಷಿತವಾಗಿ ಕರೆತರುವಂತೆ ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ. ಈ ಕುರಿತು ಸಂಸದರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆ ದುಬೈನಲ್ಲಿ ಸಿಲುಕಿರುವ 50 ಭಾರತೀಯ ಪ್ರವಾಸಿಗರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆಯ ಪ್ರವಾಸಿಗರ ತಂಡವು 23/2/2026 ಬೆಂಗಳೂರಿನಿಂದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಪ್ರವಾಸಕ್ಕೆ ತೆರಳಿದ್ದರು. ಒಟ್ಟು 50 ಜನ ಪ್ರವಾಸಿಗರಲ್ಲಿ 15 ಜನ ಜಗಳೂರು ತಾಲೂಕಿನವರಾಗಿದ್ದು, ಉಳಿದ 35 ಜನ ನೆರೆಯ ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಯವರಾಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇವರ ವಾಪಸಿ ವಿಮಾನವು 28/2/2026 ರಾತ್ರಿ 9:30ಕ್ಕೆ ನಿಗದಿಯಾಗಿದ್ದರೂ ಅಂತಿಮ ಕ್ಷಣದಲ್ಲಿ ವಿಮಾನ ರದ್ದುಗೊಂಡಿರುವುದರಿಂದ ಪ್ರವಾಸಿಗರು ದುಬೈನಲ್ಲಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಉಂಟಾದ ಯುದ್ಧ ಪರಿಸ್ಥಿತಿ ಕಾರಣದಿಂದ ವಿಮಾನ ಸೇವೆಗಳು ವ್ಯತ್ಯಯಗೊಂಡಿರುವುದು ತಿಳಿದು ಬಂದಿದೆ ಎಂದು ಹೇಳಿದ್ದಾರೆ. ಪ್ರವಾಸಿಗರ ಸುರಕ್ಷತೆ ಹಾಗೂ ಶೀಘ್ರ ವಾಪಸಿಗಾಗಿ ಭಾರತ ಸರ್ಕಾರ ತುರ್ತು ಹಸ್ತಕ್ಷೇಪ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಹಾಗೂ ದುಬೈನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಸಿಲುಕಿಕೊಂಡಿರುವ ನಾಗರಿಕರನ್ನ ಬೇಗನೆ ಭಾರತಕ್ಕೆ ಕರೆತರಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ ಎಂದು ತಿಳಿಸಿದ್ದಾರೆ. ದುಬೈನಲ್ಲಿ ಕಾರ್ಯಕ್ರಮ ನಿಮಿತ್ತ ಕೆಲವು ಕರ್ನಾಟಕದವರು ದುಬೈಗೆ ಹೋಗಿ ನಡೀತಕ್ಕಂಥ ಯುದ್ಧದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ನಾವೆಲ್ಲ ಸೇಫ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಏನು ಸೇಫಾಗಿ ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಕರ್ನಾಟಕ ಸರ್ಕಾರ ಮಾಡ್ತದೆ. ಅದರಲ್ಲಿ ಯಾದಗಿರಿದವ್ರು ಸರ್, ಯಾಕಂದ್ರೆ ಈ ಭಾಗದ ಜನ ಯಾರೇ ಇರಲಿ ಕರ್ನಾಟಕದವರು, ಯಾದಗಿರಿನೂ ಕರ್ನಾಟಕದಾಗೆ ಬಂತದ. ಕರ್ನಾಟಕ ರಾಜ್ಯದವರು ಎಲ್ಲರಿಗೂ ಕೂಡ ಸೇಫಾಗಿ ಕರ್ಕೊಂಡು ಬರ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಮಾಡ್ಲಿಕ್ಕತ್ತದ. ಈಗಾಗಲೇ ಮುಖ್ಯಮಂತ್ರಿಗಳು ನೇರವಾಗಿ ಅವ್ರ ಜೊತೆ ಮಾತನಾಡಿ ಬಂದಿಲ್ಲ. ಯಾದಗಿರಿದಲ್ಲಿ ಯಾರು ನಮ್ಮ ಬಗ್ಗೆ ಬಂದಿಲ್ಲ. ಕರ್ನಾಟಕ ರಾಜ್ಯದವ್ರು ಯಾರೇ ಇರಲಿ, ಯಾದಗಿರಿ ಮತ್ತು ಕರ್ನಾಟಕ ರಾಜ್ಯದಾಗ ಬರ್ತಿತ್ತಂದ್ರೆ ಅವ್ರಿಗೆ ಕರ್ಕೊಂಡು ಬರ್ಬೋದು. ನಿಮ್ಮ ಪ್ರಕಾರ ಬೇರೆ ರಾಜ್ಯದಾಗ ಬರ್ತಂದ್ರೆ ಅವ್ರ ರಾಜ್ಯದವ್ರು ಮಾಡ್ತಾರೆ. ಇಲ್ಲ 10 ಸರ್ತಿ ಅದೇ ಕೇಳಕ್ಕೈತ್ರಲ್ಲ, ಯಾದಗಿರಿ ಕರ್ನಾಟಕ ರಾಜ್ಯ ಅಂದ್ಮೇಲೆ ಮುಗಿದೋಯ್ತಲ್ಲ. ಏನು ಮುಖ್ಯಮಂತ್ರಿ ಮಾತಾಡಿ ಅವ್ರಿಗೆ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡ್ಲಿಕ್ಕತ್ತಾರೆ. ಏನೇನು ಸಹಾಯವಾಣಿ ಕೇಂದ್ರ ಮಾಡೋದಿರಲಿ, ಹಣಕಾಸಿನ ವ್ಯವಸ್ಥೆ ಇರಲಿ, ಏನೇ ಕರ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡ್ತದೆ. ಅದು ಯಾವ ರೀತಿ ಮಾಡ್ಬೇಕು ಆ ರೀತಿ ಮಾಡ್ತದೆ. ಅದಕ್ಕೆ ಏನೇನು ಅವಶ್ಯಕತೆ ಇದೆ ಎಲ್ಲನೂ ಮಾಡ್ತದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜವಾಬ್ದಾರಿ ಸರ್ ಅವರು ಮಾಡ್ತಾರೆ. ಕೇಂದ್ರ ಸರ್ಕಾರ ಯಾವುದೇ ಇಂಥ ಸಂದರ್ಭದಾಗ ಭಾರತ ದೇಶದಲ್ಲಿ ವಾಸ ಆಗ್ತಕ್ಕಂಥ ಎಲ್ಲರಿಗೂ ಕೂಡ ಅದು ಕರ್ತವ್ಯ ಅದ, ಧರ್ಮ ಅದ, ಅವ್ರು ಮಾಡಲೇಬೇಕು, ಮಾಡ್ತಾರೆ. ಮೊದಲು ಕೂಡ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಇದ್ದರೂ ಕೂಡ ಅದು ಮಾಡ್ಕೊತ ಬಂತದೆ. ಅದು ನಮ್ಮ ಧರ್ಮ.